ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತು, 26, 27 ಕಂತಿನ ಬಗ್ಗೆ ಮಾಹಿತಿಯನ್ನು ನೋಡೋಣ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಡೈರೆಕ್ಟ್ ವಿಡಿಯೋಗೆ ಹೋಗೋಣ. ಸ್ನೇಹಿತರೆ, ಗೃಹಲಕ್ಷ್ಮಿಯ 25ನೇ ಕಂತಿನ ಹಣ ಹಲವಾರು ಫಲಾನುಭವಿಗಳ ಖಾತೆಗೆ ಇವತ್ತು ಜಮಾ ಆಗಿದೆ. ಸೊ ಗೃಹಲಕ್ಷ್ಮಿ ಯೋಜನೆಯ ಯಾರ್ಯಾರು ಫಲಾನುಭವಿಗಳಿದ್ರೋ ಅವರು ಇವತ್ತು ನಿಮ್ಮ ಖಾತೆಗೆ ಅಕೌಂಟ್ಗೆ ಹಣವನ್ನು ಜಮಾ ಮಾಡಿದ್ದಾರೆ. ಸೊ 25ನೇ ಕಂತಿನ ಹಣ ಇವತ್ತು ಜಮಾ ಆಗಿದೆ. ಹೀಗೆ ಈಗಾಗಲೇ SMS ಬಂದಿದೆ. ಇನ್ನು ಕೆಲವರಿಗೆ ದಿನದ ಅಂತ್ಯದೊಳಗೆ ಅಥವಾ ಮುಂದಿನ 24 ಗಂಟೆ ಒಳಗೆ ಜಮಾ ಆಗ್ಬೋದು. ಸೊ ನಿಮಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂದರೆ ಈ ದಿನ ಎಂಡ್ ಒಳಗೆ ಮತ್ತು ನಾಳೆ 24 ಗಂಟೆ ಒಳಗಡೆ ನಿಮಗೆ ಹಣ ಜಮಾ ಆಗ್ಬೋದು. ಈಗ ಆಲ್ರೆಡಿ ಒಂದು ಕಡೆಯಿಂದ ಹಣವನ್ನು ಜಮಾ ಮಾಡ್ತಿದ್ದಾರೆ. ಇವಾಗ ಮೆಸೇಜ್ ಎಲ್ಲರಿಗೂ ಕೂಡ ಬಂದಿದೆ, ನಿಮಗೂ ಕೂಡ ಇವಾಗ ಜಮಾ ಆಗ್ಬೋದು. ಒಂದು ವೇಳೆ 24 ಗಂಟೆ ನಂತರ ಕೂಡ ನಿಮ್ಮ ಅಕೌಂಟ್ಗೆ ಹಣ ಜಮಾ ಆಗಲಿಲ್ಲ ಅಂದರೆ ಮೊದಲನೇದಾಗಿ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ ನಿಮ್ಮ ಬ್ಯಾಂಕ್ನ ಪಾಸ್ಬುಕ್ಕನ್ನು ಎಂಟ್ರಿ ಮಾಡಿಸ್ಬೇಕು. ಅಥವಾ ನಿಮ್ಮ ಬ್ಯಾಂಕ್ಗೆ ಮಿಸ್ಡ್ ಕಾಲ್ ಆಪ್ಷನ್ ಇದೆಯಲ್ಲ, ಮಿಸ್ಡ್ ಕಾಲ್ ಆಪ್ಷನ್ ಕೊಟ್ಟರೆ ಅವರು ನಿಮಗೆ ಡೀಟೇಲನ್ನು ಕಳಿಸ್ತಾರೆ. ಆ ಥರ ಆಪ್ಷನ್ ಇದ್ದರೆ ನೀವು ಆನ್ ಮಾಡ್ಕೊಂಡಿರಬೇಕು. ಅದಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಆ್ಯಪ್ ATM ಮೂಲಕ ಬ್ಯಾಲೆನ್ಸ್ ಚೆಕ್ ಮಾಡಬೇಕು. ಸೊ ಒಂದೇ ದಿನ ಎಲ್ಲರಿಗೂ ಹಣ ಕಾಣಿಸದೇ ಇರಬಹುದು, ಅದಕ್ಕೆ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಇದೆಲ್ಲನೂ ಮಾಡಿ ಕೂಡ ನಿಮ್ಮ ಅಕೌಂಟ್ಗೆ ಹಣ ಖಾತೆಗೆ ಜಮಾ ಆಗಿಲ್ಲ ಮತ್ತು ನಿಮಗೆ ಯಾವುದೇ ರೀತಿ ಹಣ ಬರ್ತಾ ಇಲ್ಲ ಅಂದರೆ ಮೊದಲನೇದಾಗಿ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಂತ ನೀವು ಚೆಕ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಆಧಾರ್ ಕಾರ್ಡ್ ಏನಾದರೂ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದ್ರೆ ಅಥವಾ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದರೆ ಕೂಡ ನಿಮಗೆ ಹಣ ಜಮಾ ಆಗಲ್ಲ. ಮತ್ತು ನಿಮ್ಮ ಬ್ಯಾಂಕ್ ಖಾತೆ ಆಕ್ಟಿವ್ ಇದೆಯಾ ಅನ್ನೋದನ್ನು ನೀವು ಮೊದಲನೇದಾಗಿ ತಿಳ್ಕೊಬೇಕಾಗುತ್ತೆ. ಆಕ್ಟಿವ್ ಇದ್ದರೆ ನಿಮ್ಮ ಬ್ಯಾಂಕ್ ಖಾತೆ ಖಂಡಿತವಾಗಲೂ ನಿಮ್ಮ ಬ್ಯಾಂಕ್ಗೆ ಬರುತ್ತೆ. ಸೊ ಮತ್ತು ನಿಮಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಅದೇ ರೀತಿ ಎರಡೂ ಕೂಡ ಕರೆಕ್ಟಾಗಿದ್ದು ಕೂಡ ನಿಮಗೆ ಬರಲಿಲ್ಲ ಅಂದರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕಚೇರಿಗೆ ಸಂಪರ್ಕ ಮಾಡಬೇಕು. ಬಹುತೇಕ ಸಂದರ್ಭಗಳಲ್ಲಿ ಹಣ ಲೇಟ್ ಆಗೋದಂತೆ ತಾಂತ್ರಿಕ ಕಾರಣಗಳಿರ್ಬೋದು, ಮತ್ತು ಎಲ್ಲೋ ಕೂಡ ಬ್ಯಾಂಕ್ನ ಒಂದು ಏನಾದರೂ ತಪ್ಪಾಗಿ ನೀವು ಕೊಟ್ಟಿರ್ಬೋದು, ಅದರಲ್ಲೂ ಕೂಡ ನಿಮಗೆ ಹಣ ಬರದೇ ಇರ್ಬೋದು. ಸೊ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಯಾರೂ ಕೂಡ ಮತ್ತೆ ನಿಮಗೆ ಹಣ ಬರ್ತಿಲ್ಲ ಅಂದರೆ ನೀವು ಈ 3 ಕಾರಣಗಳನ್ನು ಒಂದು ಸಲ ಚೆಕ್ ಮಾಡಿದ್ದೆ ಆದಲ್ಲಿ ಈ 3ರಲ್ಲಿ ಯಾವುದಾದ್ರು ಒಂದು ಪ್ರಾಬ್ಲಮ್ಗಳಾಗಿರುತ್ತೆ. ಸೊ ಈ 3ನ್ನು ನೀವು ಸರಿ ಮಾಡಿಕೊಂಡ್ರೆ, ಇದನ್ನು ನೀವು ಮಾಡಿದ್ದೇ ಆದಲ್ಲಿ ಖಂಡಿತವಾಗಲೂ ನಿಮಗೆ ಖಾತೆಗೆ ಹಣ ಜಮಾ ಆಗುತ್ತೆ. ಹಂಗೂ ಕೂಡ ನಿಮಗೆ ಬರ್ತಾ ಇಲ್ಲ ಅಂದರೆ ಯಾವ್ಯಾವುದೋ ಅಪ್ಲಿಕೇಶನಲ್ಲಿ ಹೆಚ್ಚುವರಿಯಾಗಿ ಅರ್ಜಿ ಸಲ್ಲಿಸೋದು ಮತ್ತು ಹೊಸ ದಾಖಲೆಗಳನ್ನು ಸಲ್ಲಿಸೋದು ಮತ್ತು ಸರ್ಕಾರದಿಂದ ಇದು ಬರ್ತಿರ್ತಕ್ಕಂಥ ಅಧಿಕೃತವಾದ ಹಣ, ಇದಕ್ಕೆ ಅನಗತ್ಯವಾಗಿ ಲಿಂಕ್ಗಳನ್ನು ಕ್ಲಿಕ್ ಮಾಡೋದು. ಸೊ ಯಾವ್ಯಾವುದೋ ಲಿಂಕ್ ಮೂಲಕ ನೀವು ಏನೇನೋ ಅರ್ಜಿಯನ್ನು ಹಾಕೋದು ಮತ್ತು ಡಾಕ್ಯುಮೆಂಟನ್ನು ರಿಪ್ಲೇಸ್ ಮಾಡೋದು, ಇದೆಲ್ಲ ಮಾಡೋದ್ರಿಂದಾಗಿ ನಿಮಗೆ ಖಾತೆಗೆ ಮತ್ತಷ್ಟು ಹಣ ಬರೋದು ಲೇಟ್ ಆಗುತ್ತೆ ಮತ್ತು ಮತ್ತಷ್ಟು ತೊಂದರೆ ಆಗುತ್ತೆ. ಸೊ ಯಾವುದನ್ನು ನೀವು ಮಾಡಬೇಡಿ. ನಾನು ಹೇಳಿದಂಥ 3 ಕಾರಣಗಳಿದೆಯಲ್ಲ, ಆ 3 ಕಾರಣಗಳಲ್ಲಿ ಒಂದು ಯಾವುದಾದ್ರೂ ಮಿಸ್ ಆಗಿರುತ್ತೆ ನಿಮಗೆ. ಇನ್ನು ಹಣದ ವಿಚಾರಕ್ಕೆ ಬಂದರೆ ಈಗ 25ನೇ ಕಂತಿನ ಹಣವನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಇನ್ನು 26 ಮತ್ತು 27ನೇ ಕಂತಿನ ಹಣ ಬ್ಯಾಲೆನ್ಸ್ ಇತ್ತು. ಸರ್ಕಾರದ ಮೂಲಗಳ ಪ್ರಕಾರ ಏನಪ್ಪ ಅಂದರೆ 26 ಮತ್ತು 27ನೇ ಕಂತಿನ ಹಣವನ್ನು ನಿಮಗೆ ಶಿವರಾತ್ರಿ ಹಬ್ಬದ ಒಳಗಡೆ ನಿಮಗೆ ಎರಡನ್ನೂ ಮತ್ತೆ ಆಗ್ತೀವಿ ಅಂತ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ 26 ಮತ್ತು 27ನೇ ಕಂತಿನ ಹಣವನ್ನು ನಿಮಗೆ ಶಿವರಾತ್ರಿ ಹಬ್ಬದೊಳಗಡೆ ಜಮಾ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಒಂದು ಮಾಹಿತಿ ಸಿಕ್ಕಿದೆ. ಇದಕ್ಕೆ 25ನೇ ಕಂತಿನ ಹಣ ಇವತ್ತಿಂದ ಜಮಾ ಆಗ್ತಾ ಇದೆ. ಎಲ್ಲರ ಖಾತೆಗೂ ಕೂಡ ಖಂಡಿತವಾಗ್ಲೂ ಬರುತ್ತೆ. 24 ಗಂಟೆ ಒಳಗಡೆ ವೆಯ್ಟ್ ಮಾಡಿ ಅಂತ ಹೇಳ್ತಾ, ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ. ನಮ್ಮ ಚಾನಲ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅದೇ ರೀತಿ ಯೂಟ್ಯೂಬಲ್ಲಿ 3ರಲ್ಲೂ ಇದೆ ಕೂಡ, 3ರಲ್ಲೂ ನೀವು ನಮ್ಮನ್ನು ಫಾಲೋ ಮಾಡ್ಬೋದು ಅಂತ ಹೇಳ್ತಾ, ಮತ್ತೆ ಮುಂದಿನ ವೀಡಿಯೋದಲ್ಲಿ ಗೃಹಲಕ್ಷ್ಮಿ ಅಪ್ಡೇಟ್ ಜೊತೆಗೆ ಬೇರೆ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿನ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.